ಪ್ರತಿದಿನ ಬೆಳಗ್ಗೆ ಆದ ತಕ್ಷಣ ಇನ್ಫ್ಯಾಕ್ಟ್ ಹಿಂದಿನ ದಿನ ರಾತ್ರಿಯಿಂದಲೇ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಮಲಗ್ತೀವಿ. ರವೆ ದೋಸೆ ಮಾಡಿ ತುಂಬಾ ದಿನ ಆಯಿತು. ಹಾಗಾಗಿ ಇವತ್ತು ಬೆಳಗಿನ ತಿಂಡಿಗೆ ನಾನು ರವೆ ದೋಸೆನೇ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ನಾನು 1 ಕಪ್ ಅಷ್ಟು ಚಿರೋಟಿ ರವೆ, ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟು ಮತ್ತು 2 ಚಮಚದಷ್ಟು ಗೋಧಿ ಹಿಟ್ಟು, ಒಂಚೂರು ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ಕಲಸಿ ಒಂದು 15 ನಿಮಿಷ ಕಾಲ ನೆನೆಯಕ್ಕೆ ಬಿಟ್ಬಿಟ್ಟಿದ್ದೀನಿ. ಈಗ ಚಾಪರ್ಗೆ ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಸಣ್ಣಗೆ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಮನೆಯಲ್ಲಿ ಸಣ್ಣಗೆ ಹೆಚ್ಕೊಂಡು ನಾವೇನು ರವೆ ಹಿಟ್ಟು ಕಲಸಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಜಾಸ್ತಿ ನೀರು ಹಾಕ್ಕೊಳ್ಬೇಕು. ಇದ್ರ ಕನ್ಸಿಸ್ಟೆನ್ಸಿ ಹೇಗಿರಬೇಕಂದ್ರೆ ಮಜ್ಜಿಗೆ ಥರ ಇರಬೇಕು. ನೋಡಿದ್ರೆ ಮಜ್ಜಿಗೆನೇ ಏನೋ ಇದು ಅಂತ ಅನ್ನಿಸ್ಬೇಕು. ಈಗ ಕಾವಲಿ ಚೆನ್ನಾಗಿ ಕಾದ್ಮೇಲೆ ನೀರು ದೋಸೆ ಹೇಗೆ ಹಾಕ್ಕೊಳ್ತೀವೋ ಅದೇ ಥರನೇ ರವೆ ದೋಸೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ ಇದು ಬೇಯೋದಕ್ಕೆ. 2 ಕಡೆನೂ ಚೆನ್ನಾಗಿ ಬೇಯಿಸಿ ತಿಂದರೆ ರುಚಿ ಮಾತ್ರ ಅದ್ಭುತ, ಗರ್ಗರಿಯಾಗಿರುತ್ತೆ ರವೆ ದೋಸೆ. ಮಕ್ಳಿಗಂತೂ ತುಂಬಾ ಇಷ್ಟ.